ಹೊಲಸು ಆಗ್ಬಿಟ್ಟವು ಎಷ್ಟೊತ್ತಾತು. ಎಲ್ಲಿರಿ? ಹಾ ಕೊಟ್ಟೆ. ಅಡಿಕೆ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿಲ್ರಿ ಸಾಕ್ರಿ. 25 ರೂಪಾಯಿ ನೋಡ್ರಿ. ಇವ್ರಿ 2 ರೂಪಾಯಿ ಕೊಂದ್ರಿ. ಕಸ ಒಂದು ಬಿದ್ದುಬಿಟ್ಟೈತಿ. ಮಗ್ಗಲ್ ಹಂಗ ನಾವು ಒಟ್ಟು ಕಸ ಇಲ್ಲೇ ತಂದು ಹಾಕಿ. ತಂಬಾಕ್ರೆ ಕೊಟ್ಟೆ ನೋಡಿ. ಅದು ರೊಕ್ಕರಿ ಏನ್ರಿ 3 ದಿನ ಆತ ಹಚ್ಕೊರಣ ಆತ್ರಿ. ನಮ್ದು ಇದ್ರ ವ್ಯಾಗನರಿ ಜೀವನ ಹೋಗುದು. ಆಯ್ತು ಮತ್ ನಾಳೆಗೆ ಕೊಡ್ರಿ. ಆಯ್ತು ಅತ್ತಿರಿ ಕೂಸ ಆತೈತ್ ನೋಡ್ರಿ. ಕರ್ಕೊಂತೀನಿ ಅಣ್ಣ ಇವ ನೀ ಬಾಂಡೆ ತಿಕ್ಕಿ ಬಾ. ಆಯ್ತ ದೌಡ್ ಬಾ ಅಳಕತ್ತೇನ ಬಾ. ಆಯ್ತು ಒಂದಿಷ್ಟು ಬಾಂಡೆದವ್ ತಿಕ್ಕೊಂಡ್ ಬರ್ತೀನಿ ತಡ್ರಿ. ತಿಕ್ಕಿ ಬಾ ಬಾ. ಯಾರೆ ನೀನು ರಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಓ ಚೆಲುವೆ. ಎಲ್ಲಿಗಿದೆ ಕಾಣವಲ್ ತನ್ ಚರಿಗೆ. ಈ ಚೆರಿಗಿನ ನೀನ ಸಣ್ಣ ಕಾಣ್ತಲ್ವೇ? ಬೀಲ್ ಹೆಣ್ಣು ಚರಿಗೆ ತೊಂದ್ ಮಾರಿ ನಡೆ. ನೀ ಎಲ್ಲುಂಟೀಗ? ನೀ ಎಲ್ಲುಂಟೀಗ? ಎದಕ್ ಕಂಟಿ ಬಿತ್ರು ಮರ ಹೋಗು ಶಾನೋದಿ. ಕೇಳಿದ ಎಲ್ಲುಂಟಿ ಅಂತೇಳಿ ಚರ್ಗಿ ತೊಂದು ಇದ್ಯಾ ಮನಿಗೆ ಹೊಂಟಿನ ಬುತ್ತು ಕೊಡಕ್ ಹೋಗ್ಬೇಕು. ಅಂಗಡಿಗೆ ಹೋಗೋ ಶಾನೋದಿ. ಇನ್ನು ಅಂಗಡಿಗೆ ಹೋಗ್ಬೇಕನ. ಎಲ್ಲಾರು ಹಿಂಗ ಕಾಡ್ತಾರೆ ನಮ್ಗ ಆಟ ಹಚ್ಚಾರ ಎಲ್ಲದ ಒಂದು. ಎಲ್ಲಾರ ಜೋಡಿ ಜಗಳನ ಮಾಡ್ತಿಯಲ್ಲ ಏನಾಗೈತಲ್ಲ ಕುರ್ಸಾನೆ ಸುಮ್ಕುಂದ ಮುದುಕಿ ನಿನ್ಗೆ ಗೊತ್ತಾಗಲ್ಲ. ನಿನ್ನ ಸಾನುಗರ್ ಮಾಡ್ಯಾರನ. ಹೋಗ ಬಡಿತಾರ ಬಡಿಸ್ಕೊಂಬ ಹೋಗ. ಬಡಿತಾರ ಬಡಿಸ್ಕೊಂಡ್ ನೀನ ಅಮ್ಮ ಹಿಂಗ ಅನ್ನೋದು. ನೋಡಿದ್ ಎಷ್ಟ್ ಚಂದ ಕುಂತೈತಿ. ಮಾಮ ಎಲ್ಲಿದಾನ? ಮಾಮ ಒಳಗದಾನ ಬರ್ತಾಂತಡಿ. ಇವ ನಿಮ್ಮ ಅಪ್ಪ ಎಲ್ಲಿಗನ? ಏನ್ ಮಾಡತ್ತನವ? ನಿಮ್ಮ ಅಪ್ಪ ಎಲ್ಲಿಗನವ? ಗುಂಡ ಏನ್ ಮಾಡಕ್ ಕುಂತಾನವ? ನಿಮ್ಮ ಅಪ್ಪ ಎಲ್ಲಿಗತ್ತಪ್ಪ? ಗುಂಡ ಏನ್ ಮಾಡತ್ತಿಪ್ಪ? ನಿಮ್ಮ ಮಾವು ಏನ್ ಮಾಡಕತ್ತಾಳ ಹೇಳ. ಅವು ಒಳಗಿರ್ಬೇಕು. ಹೌದು ಇಷ್ಟೊತ್ತರ ಹೂ ಅಂತ ಈಗ ನೋಡಿ ಗಪ್ಪ ಕುಂತದ ಹೇಳ. ಯಮ್ಮ ನೀನ್ ಅಂಜಿಕೆ ಗಪ್ ಕುಂತಾನವ. ಶಾಣ ಬಂಗಾರ ನಮ್ ತಮ್ಮ ಹುಲಿ 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 ಹಬ್ಬುಲಿ. ಅವ ಹೆಬ್ಬುಲಿ ನೀ ಇಲ್ಲಿಯನ. ಏನ್ ಮಾಡತ್ತೀವಿ? ಮೊಮ್ಮಗನ ಆಡ್ಸೋದ್ ಕೂತೇವ. ನೀವು ಅಷ್ಟು ಇಲ್ಲಿ ಕರ್ಕೊಂಡ್ ಕೂತ್ರ ಹೋಗಿ ಕೆಲಸ ಮಾಡೋರು ಯಾರು? ಲೇ ನಿನಗೆ ಹೊತ್ತು ಗೊತ್ತ ಐತರಿಲ್ಲ ಹುಡುಗರ ಜೋಡಿ ಆಟ ಆಡ್ಕೊತ ಕೂತ್ರ ಹೋಗುದೇವ. ಟೈಮ್ ನೋಡಿ ಎಷ್ಟು ಆಗೈತಿ. ಅವ್ರ ಜೋಡಿ ಕುಂತ್ ಬಿಟ್ಟು ನೀ ಇಷ್ಟ ಹೇಳ್ತಿ ಕರ್ಕೊಂಡ್ ಕುಂದ್ರಬೇ ಅಂದ್ರೆ ಇಲ್ಲಿ ಅಲ್ಲಿ ಬಾಳೆ ಹಾಕತ್ತಿ. ನಾನು ಇಲ್ಲೇ ಕುಂತ್ ಬಿಡ್ತೀನಿ. ನಾನು ಬಾಳೆ ಬದುಕು ಬಿಟ್ಟೆ ಹಾಕತ್ ಬಾಳೆ. ಯಾಕ ಎಲ್ಲಿ ಹೊಂಟಿ? ಹಂಗ ಬಿಡ್ತೀನಿ ಅಂದ್ರೆ ಎಲ್ಲಿ ಹೊಂಟಿ? ಮನ್ಯಾಗ ಇದ್ದೇ ಮಾಡ್ತೀವಿ. ಬಾಂಡೆ ತಿಕ್ತೇನ? ಹಾ ಮತ್ತೆ ಮನ್ಯಾಗ ಇದ್ದೇ ಮಾಡ್ತೀವಿ. ನಡಿಲೇ ಮೊದಲು ಬುತ್ತಿ ಕಟ್ಟು ಚಿಲ್ಲ ತೊಂದು ನಡಿ. ನಡಿ ಅಂಗಡಿ ನಡಿ ಬಡ ಬೇ ಹೇಳಂಗ ನೋಡಕತ್ತೀನಿ ತಡಿ ಏನಾರ ಮಾತಾಡ. ನಿಮ್ಮ ಮಾವ ಜೋಡಿ ಹೋಗ್ತೀನಿ ಇಲ್ಲಿನ ಮಾತಾಡ. ಇಲ್ಲೇನ್ ಹೇಳ್ತೀನಿ ಕೆಲಸ ಬರೀ ಎಲ್ಲೇ ಕುಂದಿರ್ತೀನಿ ಮನ್ಯಾಗ ಅಂತಾನ. ಒಬ್ಬನ ಆಗೋದಿಲ್ಲ ನಾವ ಹೋಗು ಗೊತ್ತಿಯ ಇಲ್ಲಿ ಕುಂದ್ರಬೇಕು ಕೆಲಸ. ಸಮಾಧಾನ ಇದು ಅವ್ನ ಮಕಾರ ನೋಡಿ ಸಮಾಧಾನ ಅವ್ನ ಮಕಾರ ನೋಡಿ ಹೆಂಗೈತಿ. ಸಾರದ 20 ವರ್ಷಗೆ ಅವ್ನಿಗೆ ಇರಾಕ ಆಟದಾನ. ಅಲ್ರಿ ಬುತ್ತಿ ಕಟ್ಟಿ ಕೊಡ್ತೀನಿ ತಗೊಂಡ್ ಹೋಗ್ತಿರ್ತೆ ಹಂಗ ಊಟ ಮಾಡ್ಕೊಂಡ್ ಹೋಗ್ರಿ. ನಾನು ಊಟ ಆಗೈತೆ ಅವ್ಕೆ ಬುತ್ತಿ ಕಟ್ಟಿ ಕೊಡ್ತಾವ. ಈಗ ಒಂದ್ 2 ರೊಟ್ಟಿ ತಿಂದು ಹೋಗ್ಬರಿ. ಬೇಡ ಅವ್ಕೆ ಕೊಡು ಬುತ್ತಿ ಕೊಡು ಅವ್ಕೆ ತೊಂಬರ್ತಾನೆ. ಇದೇನೇಪ ಹಂಗ ಮಾಡ್ತೇನ? ಎರಡು ರೊಟ್ಟಿ ತಿಂದ ಹೋಗ. ಬೇಡ ಟೈಮ್ ಐತಿ. 2 ರೊಟ್ಟಿ ತಗೊಂಡ ತಿಂದು ಹೋಗ್ಲಿ. ಹ್ಞೂ ರೀ ಅತ್ತಿ. ರೊಟ್ಟಿ ತಿಂದು ಹೋಗಿ ಅಂತ ಮತ್ತೆ ಬುತ್ತಿ ಕಟ್ಕೊಂಡು ಬೇ ಟೈಮ್ ಆಗೈತೆ ಅಲ್ಲೇ. 2 ರೊಟ್ಟಿ ತಿಂದವ ಏಕಂಗಿ 2 ರೊಟ್ಟಿ ತಗೊಂಬೇ ತರ್ತೀನ್ರಿ. ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಇದ್ದಾರಲ್ಲ ಅಲ್ಲಿ ಅವ್ನು ನೋಡ್ತಾನ ನಿನ್ನ ಹೊಲ್ತಾನಲ್ಲ ನೋಡಕ್ ಹತ್ಬೇಕಾರೆ ಈಗ ತಗೋರಿ 2 ರೊಟ್ಟಿ ತಿನ್ರಿ. ಇಲ್ಲಿ ಊಟ ಮಾಡ್ತೇನೆ ಅಂತ ನೋಡಿ ಒಳ್ಳೆ ಸರಿ ಉಂಡೆ ಅಲ್ಲೇ ಮುಂದೆ ಮಮ್ಮ
ಅಕ್ಕ ಕೊಟ್ಟಿದ್ದೆ ಯಾವಾಗ ಉಂಡಿ ಯಾವಾಗ ಹೋಗಿಂದಿ ಇಲ್ಲೇ ಚರ್ಗಿ ತುಂಬ್ಕೊಂಬಂದ್ರೆ ಅದಕ್ಕೆ ಅಲ್ಲಿಂದ ಅಂಗಡಿ ತಿಂತೀನಿ ಇನ್ನೊಂದು ತಿನ್ ಬಡಗ ತಿನ್ನು ಇನ್ನೊಂದ ನಾನು ಹೋಗಿ ಮುಂದೆ ಹೋಗಿ ಕಸ ಗಿಸ ನಾನು ಹೊಡೆದು ರೆಡಿ ಮಾಡಿರ್ತೀನಿ ಆಮೇಲೆ ಬಂದು ಇಲ್ಲ ನಾ ಹೋಗ್ತೀನಿ ಅಂತ ನೀ ಆರಾಮ್ ಏಪ ಬಟ್ಟೆ ಅಂಗಡಿ ವ್ಯಾಪಾರ ಚಲೋ ಐತಂತಲ್ಲ ಅದನ್ನ ಮಾಡ್ಕೊಂಡು ಹೋಗಿ ನೀನು ಏನಿದು ಭಜನಾ ನಾಟಕ ಕಲ್ತೀನಿ ಬಾಳ್ ಕೇಳಿಸ್ಕೊಂಡಿಯಪ್ಪ ನೀನಂತೂ ನೀನ್ ಅಂಗಡಿ ವ್ಯಾಪಾರ ನೋಡ್ಕೊಂಡು ಹೋಗು ಇದನ್ನ ಇವನ ಹೇಳ ಅದು ನಿನ್ನ ಮುಂದೆ ಅವ್ಯಾಕೆ ಹೇಳಪ್ಪ ನನಗೆಲ್ಲ ಗೊತ್ತೈತಿ ಏನು ಗೊತ್ತೈತಿ ನಿನಗೆ ನೀ ಇಲ್ಲಿರಕ್ ಮನ್ಯಾಗ ಇವ ಬದ್ಮಾಸನ ಬಂದು ನಿನ್ನ ಮುಂದೆ ಹೇಳ ಅವ ಏನೂ ಹೇಳಿಲ್ಲ ನಾ ಹೇಳಿದ್ ಕೇಳಿಲ್ಲ ನೀನ್ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹೋಗು ಅದನ್ನ ಬಿಟ್ಟು ಬಿಟ್ಟು ತಲೆ ಕೆಡಿಸ್ಕೊಬೇಡ ಅಂತ ಹೇಳಕತ್ತೀನಿ ನಾನು ಅವ ಏನೂ ಹೇಳಿಲ್ಲ ಆಮೇಲೆ ಯಾಕೆ ಸಿಟ್ಟಿ ಬರ್ತೀನಿ ಲೇ ಇದ್ದದ್ದೊಂದು ಇಲ್ಲದೊಂದು ಆಕಿನ ಮುಂದೆ ಅವನ ಮುಂದೆ ಹೇಳಿ ತಲೆ ಕೆಡ್ಸ್ಕೊಂತಿ ಇಲ್ಲೇನ ಹೌದಲ್ಲ ಬಾ ನೀ ಅಂಗಡಿ ಬಾ ಲೇ ತಾಳ ಬಾ ಚಲತಮ್ಮ ಏನು ಹೇಳಿಲ್ಲ ಏನು ಹೇಳಾರ ಇಷ್ಟೆಲ್ಲ ಮಾತಾಡ್ತಾಳ ಆಕೆ ಹಾ ಬಾಡಿ ಅವೇನ್ ಹೇಳ ಸಿಟ್ಟಿಗತಿ ಅಂತ ನೀನು ಅಂಗಡಿ ಬಾಡಿ ಊಟ ಮಾಡ್ಲಕ್ಕ ನೀ ಅಂಗಡಿ ಬಾ ಮಾಡ್ತೀನಿ ಈಗ ಬುತ್ತಿ ಕಟ್ಟಿನಿ ತಗೊಂಡ್ ಹೋರಿ ಹೋಗ್ಯಾರೇನ್ರಿ ಅವ್ರ ಸಿಟ್ಟಿಗೆ ಅದು ತಾಟ್ ಇಟ್ಟು ಹೋದ್ ನೋಡವ ಈಗ ಮತ್ ಬುತ್ತಿ ಹೆಂಗ್ ಮಾಡಿದ್ರಿ ಕುಂತ ನೋಡಿ ಇವ್ನ ಕೈ ಕೊಟ್ಟು ಕಳ್ಸನು ತಮ್ಮ ಬಾ ಬುತ್ತಿ ಕೊಟ್ಟು ಬಾ ಅಮ್ಮಗ ಅಕ್ಕ ಮಾಮ ನನ್ನ ಮೊದ್ಲ ಸಿಟ್ ಮಾಡ್ತಾನ ನೋಡು ಅವ್ರ ಅಂದಿದ್ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅವ್ರ ಏನ್ ಯಾಕೆ ಅನ್ಕೊಳಕ್ಕ ನೀ ಕೊಟ್ ಬಾ ಬುತ್ತಿ ಹೋಗ್ ಮತ್ ಉಪಾಸ ಇರ್ತಾರ ಅವ್ರ ನಾನ್ ಅಕ್ಕ ನೀನ ಹೋಗ ಮತ್ ಯಾರದಾರ ಈಗ ನಾನು ಅವ್ರಿಗೆಲ್ಲ ತಿಳಿಸಿ ಬುದ್ಧಿ ಹೇಳಿ ನೀ ಹೋಗಿ ಊಟ ಕೊಟ್ಟು ಹೋಗು ಹೋಗ ಅತ್ತಿಯರ್ ಹೇಳ್ಯಾರ ಹೋಗು ಬಾ ಊಟ ಮಾಡ್ ಬಾ ಅತ್ತಿಯರ್ ನಿಮಗ್ ಊಟ್ರಿ ನಂದು ಊಟ ಆಗೈತೆ ನೀ ಊಟ ಮಾಡಿ ಬಾ ಊಟ ಮಾಡಿಸ್ತೀನಿ ಬಾ ಅನ್ನ ಊಟ ಮಾಡ್ತೀನಿ ಬಾರಪ್ಪ ಯಾಕತಿ ಏನ ತಮ್ಮ ಇಲ್ಲ ಬಾ ಚಂದಾಗ ರಾಗಮ್ಮಲ್ಲಿ ಸೋಮಗುರು ನಮಸ್ತದ ಕರ್ಮರ್ತ ನೋಡಿಸಿಡ್ತಿ ಏ ಮರ ನೀ ಚಂದಾಗ ಪೆಟ್ಟಿಗೆ ಬಾರ್ಸೋದು ಕಲಿ ನನಗೆ ರಾಗ ಮಾಡೋದು ಗೊತ್ತೈತಿ ಏನು ಅವನು ಒಳ್ಳೆ ಮೇಲೆ ಅದನ್ನ ಹೇಳ್ತಾರಲ್ಲ ನಮ್ಗೆ ಏ ಮರ ನಿಮ್ಮ ಹುಟ್ಟು ಸಂಬಂಧ ನನಗೆ ಸಾಕಾಗೈತಿ ತಾಳ ಬಾರಿಸಬಾರ್ದು ರಗಡಾಗೈತಿ ನನಗೆ ಆ ಕವಿ ಬಂದ ನನ್ನ ಹೋಗ್ತಾನ ನಾ ಏನ್ ಮಾಡ್ಲಪ್ಪ ನಿಮ್ಮ ಸಂಬಂಧ ಸಾಕಾಗಿ ಹೋದ್ ನನಗೆ ಏ ಗೌಡಪ್ಪ ಬರ್ರಿ ಲೇಟ ಏ ನಾಗಪ್ಪ ಏನಾಯ್ತು ಬಡ ಬಡ ಪ್ರಾಕ್ಟೀಸ್ ಮಾಡ್ರಿ ಬರ್ರಿ ಗೌಡ್ರ ಇವ್ರ ಸಂಬಂಧ ಸಾಕಾಗಿ ಹೋಗ್ಬಿಟ್ಟೈತಿ ನನಗಂತರು ಇವ್ರು ನೋಡಿದ್ರ ಒಬ್ರು ಪ್ರಾಕ್ಟೀಸಿಗೆ ಬರುವಲ್ರು 3-4 ದಿವಸ ಹೊತ್ತಾತು ನಾನಂತರೂ ಬಂದು ಕುಂತ್ ಸಾಕಾಗ್ಬಿಟ್ಟೈತಿ ಇವ್ರ ಸಂಬಂಧ ನಾಳೆ ಹೊತ್ತು ಹೊಂಟ್ರ ಕ್ಯಾಸೆಟ್ ಮಾಡಕ್ ಬೆಂಗಳೂರಿಗೆ ಹೋಗೋದೈತಿ ಇವ್ರು ನೋಡಿದ್ರ ನಮ್ಮ ಮಾತು ಕೇಳುವಲ್ರು ಕವಿಗಳಿಗಂತರೂ ಕರೆಸ್ರಿ ನನಗಂತರೂ ಸಾಕಾಗ್ಬಿಟ್ಟೈತಿ ಇವ್ರ ಸಂಬಂಧ ಅವ್ರು ಬಂದು ನನಗೆ ಒದರಾಡ್ಕೊತ ಕುಂದಿರ್ತಾರ ಫೋನ್ ಹಚ್ಚ್ರಿ ಕವಿಗಳಿಗೆ ಕರೆಸಿ ಕ್ಯಾಸ ಹೇಳ್ರಿ ಅವ್ರು ಬಂದು ಹೇಳ್ತಾರ
ಗೌಡ್ರ ನಮ್ಗೇನ್ರ ಅವಸ್ಥೆ ಆದಾಗ ಇದು ಬರಾಬರಿ ಆಗುದ್ರಿ. ಅಲ್ಲೂ ನಾಳೆ ಅನ್ನಾರ ಬೆಂಗಳೂರು ಹೋಗೋಣಂದಾರ ಮತ್ತು ನೀವು ಮಾತು ಎತ್ತಿರ ಒಮ್ಮೆ ವ್ಯವಸ್ಥೆ ಅಂತಿರಲ್ಲ ಮರ ಹಿಂಗಾದ್ರೆ ಹೆಂಗೆ ಬಡ ಪ್ರಾಕ್ಟೀಸ್ ಮಾಡ್ರಿ. ಹೋಗೋಣ ಬೆಂಗಳೂರಿಗೆ. ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ಹಲೋ ಮಗಣ, ಈ ಇಡೀ ಸಿಕ್ಕೇರಿಯಾಗ ನನ್ನ ಹೆಸರು ಕೇಳಿದ್ರೆ ಸಿಕ್ಕೇರಿ ಗಡ ಗಡ ನಡುಗ್ತೈತಿ. ನಿನ್ನಂತ ಪ್ರಬಂಡ್ರ 108 ಮಂದಿ ದಿನ 108 ನೋಡ್ತಿ, ಆದ್ರ ನನ್ನಂತ ನೋಡಂಗಿಲ್ಲ. ನಿನ್ನಂತವ್ರು ಬೆಟ್ಟಗ್ಯಾರ, ನಿನ್ ಕ್ಯಾಪ್ನಂತವ್ರು ಬೆಟ್ಟಗ್ಯಾರ. ನನಗ ನಮ್ಮ ಅಪ್ಪ ಬೆಟ್ಟಗೇನ ಹಾಗೇನ ಏನ್ ನೋಡಿ? ನಿನ್ನ ಅಪ್ಪನಂತರ್ನು ನೋಡಿನಿ, ನಿನ್ನಂತರ್ನು ನೋಡಿ. ನನ್ನ ನೋಡಿ ನಮ್ಮ ಅಪ್ಪ ಏನ್ ನೋಡ್ತಿ? ಈಗ ನೋಡಕತ್ತೀನಲ್ಲ ನೀನ್ ಮತ್ತೆ ಇಷ್ಟ ನೋಡ್ತಿರು. ನಾ ಇಷ್ಟ ನೋಡ್ಕೋತಾನ ಅದೀನಿ. ಹೋಗ ಬಾಳ್ ನೋಡಕ್ ಹೋಗ್ಬಿಡ, ಕಣ್ಗಿನ್ ಹೋಗ್ಯಾವ ನೋಡು. ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ಪೋಸ್ ಕೊಟ್ಟಾಳು, ಫೋನ್ ನಂಬರ್ ಕೊಟ್ಟಾಳು. ಪೋಸ್ ಕೊಟ್ಟಾಳು, ಫೋನ್ ನಂಬರ್. ಇವಕ್ಕಂತ್ರು ಕೆಲ್ಸ ಬಗ್ಸಿನೇ ಇಲ್ಲ. ಹನುಮಪ್ಪನ ಹಂಗ ಕುಂತ ನೋಡ್ ಗುಡ್ಯಾಗ. ಹೋಯ್ ಗೊತ್ತರಾಕತಿಲ್ಲ ನಿಮಗ? ಅಲ್ಲೋ ಮರೆ ನಿಮಗ ಗೊತ್ತರಾಕತಿಲ್ಲ ಒಂದಿಟ್ಟು ಸೊನ್ನಿ ಸಾದ ನೋಡು. ಮುಂಜಾನೆ ನೋಡ್ತೆ ಚಾಲೂನಪ್ಪ, ನೀ ಪೆಟ್ಗೆ ಹಿಡ್ಕೊಂಡ್ ಕುಂಡಿರ್ತಿ. ಒಬ್ಬ ಚಲಂ ಚಕ್ಕಮ್ಮ ಇವ ದಬ್ ಹಾರ್ಸ್ಕೊಂತಿ. ಏನ್ ತಲೆ ಕೆಡಿಸಿರು ಮರ್ಯ ನಮ್ಗ. ನೋಡು ರಾತ್ರಿ ದುಡ್ದು ಬಂದಿರ್ತೀವಿ, ಮನ್ಯಾಗ ಮಕ್ಕೊಂದಿರ್ತೀವಪ್ಪ. ಮುಂಜಾನೆ ಹೇಳುತ್ತೆ ಚಾಲೂನ. ಶ್ರಾವಣ ಬಂತಂದ್ರೆ ನಿಮ್ದೊಂದು ಕಿಟಿನ ಚಲ್ಲಂ ಚಕ್ಕಮ್ ಅಂತ ಊರಾಗ ಹೊತ್ತು ನಿಂತು ಬಿಟ್ರಿ ನೋಡಿ ನೀವು. ಇಲ್ಲಿ ನೋಡಿ ಇದೊಂದು ಕೇಳ್ರಿ, ನಾ ಏನ್ರ ಅಂದಿದ್ದ ನಮ್ಮ ಮಾಮನ್ ಮುಂದೆ ಹೇಳಿದ್ರೆ ಬ್ಯಾರನ ಹಾಕತ್ತೋಡ. ಓ ಮುಚ್ಚ ಕಪ್ಪ ನಿಂದ್ರಿ. ಏನ ಹೇಳತ್ತಿ ನೋಡಿ, ಇವತ್ತಿಂದ ಲಾಸ್ಟ್ ಮಾಡ್ರಿ. ಏನಿದೆ ಬಾರ್ಸೋದು ಓದೋದು. ಒಬ್ಬ ಕಲೆ ಅಂತಿದ್ಯಾನೋ ಬಾರ್ಸೋದಂತ ಊದೋದಂತ ಬಂದು ಹೇಳೋದಂತ. ಇನ್ಮ್ಯಾಗಿಂತ ಇದು ಊರಾಗ ಸೋ ತಕೊಂಡ್ ಕುಂದ್ರಬೇಡ್ರಿ. ಇವತ್ತು ನೋಡ ಇದ ಲಾಸ್ಟ್ ವಾರಿಂಗ್ನ, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಓ ಮುಚ್ಚ ಈಗ ನಾ ಬೈದ್ ನೋಡಿ ನಿನ್ ತಲೆ ಕೂದಲು ಉದ್ರಾತಾವ, ಸ್ವಲ್ಪ ಯೋಚನೆ ಮಾಡು. ನೋಡು ನಾ ಇನ್ನೇಮ್ ಗುಡಿಗೆ ಬಂದ್ರಿ ಯಾವ ಇರಬಾರ್ದಿಲ್ಲ. ಓ ನಿಮ್ಗೆ ಹೇಳ್ತೀನಿ ಶಾಲ ತಗೊಂಡವನೆ. ಓ ಗೌಡ ನಿನಗೂ ಏನ ಗೌಡ ಗೊತ್ತಾಗಲ್ಲ ನಿನಗ? ದೊಡ್ಡ ಸಿಕ್ಕಿ ಮಾಡಿ ನೀನ ದೊಡ್ಡ ಊರಾಗ ದೊಡ್ಡ ಇದದಿ, ದೊಡ್ಡ ಮನುಷ್ಯ ಅದಿ. ಅದು ಮಾಡಿ ಇದು ಮಾಡಂತ ಬೇಸ್ ಕುಂತಿ ತಗೋ. ಇದತ್ತಿ ನೋಡು, ಇನ್ನೇ ಬಿದ್ರಿ ಏನು ತಕೊಂಡ್ ಕುಂಡ್ರಬೇಡ್ರಿ. ತಕೊಂಡ್ ಕುಂದ್ರೆ ಬೇರೆ ಹಾಕತಿ. ಆಟ ಹಚ್ಚರಿಲ್ಲ, ಆಟ ದಿವಸ ಉಣ್ಕು. ಸರಿಯಪ್ಪ ಸಾಕಾಗೋತು. ಹಡ ಏನು ನಿಮ್ದು ಸರ ಬರ್ರಿ ಸರ, ಅದು ಯಾಕೋ ಸಾಹಿತ್ಯ ಗೊತ್ತಾಗಲ್ಲ, ಸ್ವಲ್ಪ ಹೇಳಿ ಬರ್ರಿ ನಮಗಟ ಮಸ್ತರ್ ತೋರಿ. ಏನು ಒಟ್ಟು ಬೆಳೆಸಿ ಏನು ಮಾಡತ್ತೆ? ಏನು ಬಗ್ನ ಕೇಳೋದಲ್ಲ, ಅದು ಕ್ಯಾಸೆಟ್ ಮಾಡಕ್ ಹೋಗೋದ. ನೋಡು ಏನಪ್ಪ ಎಲ್ಲನ ಮಾಸ್ತರ ತಗೋರಿ. ಸರ್ ಬಂದ್ರಲ್ಲೇ ಹುಡುಗರು ಬಂದ್ರ ಬೈತಾರ ಅವ್ರು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ರಿ. ಅವ್ರು ನಾಳೆಗೆ ಹೋಗುದೈತಿ, ಬಂದು ಬೈತಾರ ಅವ್ರು. ತಗೋರಿ ತಗೋ ಬಡ ಬಡ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಕುಂತು ಬಿಟ್ರಲ್ಲ. ಹಾಂ ನಾಳೆಗೆ ಹೊತ್ತು ಹೊಂಟ್ರೆ ಹೋಗೋದೈತಿ. ಇನ್ನು ನೀವು ಹಂಗೆ ಇನ್ನು ಬರೀ ಮಾತಾಡ್ಕೊಂತ ಕುಂತು ಬಿಟ್ರೆ ಪ್ರಾಕ್ಟೀಸ್ ಮಾಡೋದು ಯಾವಾಗ? ಮಾಸ್ತರ್ ಈಗ ಬಂದ್ರಿ. ಮಾಸ್ತರ್ ಈಗ ಬಂದಾರ, ದಮ್ಡೇವ್ ಈಗ ಬಂದಾನ ಅಂತ ಹೇಳ್ಕೊತ ಕೂತ್ರ ಹೋಗೋದು. ಅಲ್ಲೋ ನಾಳೆಗೆ ಹೊತ್ತು ಹೊಂಟ್ರೆ ಕ್ಯಾಸೆಟ್ ಮಾಡಕ್ಕೆ ಹೋಗ್ಬೇಕಾಗೈತಿ. ವಿಠಲ ನಿನಗೆ ಬುದ್ಧಿ ಐತಿಲ್ಲ? ಹಾಂ ಅಲ್ಲಿ ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀರಿ? ಇಲ್ಲ ಮಾಡಿವ ಸರ, ಈಗ ಇನ್ನೊಟ್ಟು ಸ್ವಲ್ಪ ಅದ ಇನ್ನೊಂದು ಮಾಡತ್ತೀರಿ ಸರ್. ಹೇಳ್ರಿ ಅವ್ಕಿಲ್ರಿ ಹೇಳಿವ್ರು ಭಾಳ ಹೇಳಕತ್ತೀವ್ರಿ, ಮತ್ತೆ ಹಂಗೆ ಮಾಡಕತ್ತಾರ ಸರ್. ಒಂದು ಸ್ವಲ್ಪ ಸಾಹಿತ್ಯ ಹೇಳ್ಬಿಡಿ ಬರ್ರಿ ಸರ್, ಯಾಕೋ ಸ್ವಲ್ಪ ಹಿಂಜರಿ ಆತಾರ ಅವ್ರು. ಸ್ವಲ್ಪ ಹೇಳ್ಬಿಡಿ ಸರ್. ಸರ್ ಮಾಸ್ತರ್ ತೋರಿ ಸ್ಟಾರ್ಟ್ ಮಾಡಿ. ಭಜನಾ ಚಲೋ ಮಾಡಿದೆ, ಚಲೋ ಮಾಡಿ ತೋರಿ ಇದನ್ನ ಹಾಡ ಚಲೋ ಮಾಡಿ ಮೊದಲು ಚಲ್ ಮಾಡಿ ಸ್ಟಾರ್ಟ್ ಮಾಡ್ರಿ ಮಾಸ್ತರ್. ಏನ್ ಮಾಡ್ಬೇಕು ಹೇಳ? ಮುರ್ಲಿಕ್ಕಂದ್ರೆ ಏನ್ ಮಾಡ್ಬೇಕು? ಅವ ಮುರಿದ್ರು ಹಳ್ಳಿ ಮುರಿಯವಲ್ಲಿ. ನಾ ಮುರ್ದಿನ ನಾ ಮುರ್ದಿಂದ ಮುರಿಬೇಕು. ಕಟ್ಟಿಗೆ ಎಲ್ಲಿ ಮುರಿಬೇಕು ಅನ್ನೋದ್ರ ಗೊತ್ತಾಗತ್ತಿಲ್ಲ. ಹಂಗ ಓಡಿಸಿ ಎಲ್ಲಿ ತಗೋ ಓಡು ನಂಗ. ಮಾಸ್ತರ ಬಿಡು, ಹಚ್ಚ ಹೋಲೆ. ಲಂಬೋಧರನೇ ಗಜರಾಜ ಬಾರೋ
ಗಜರಾಜನೇ ಗಜ ವಜನ ಅಲ್ಲದ ಗಜರಾಜ ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ ಲಘು ಬಂಧವನೇ ನಮ್ಮ ಪ್ರೀತಿಯ ಸುತ ಅಂದ ಶಿವನೇ ಬುದ್ಧಿಯಲ್ಲಿ ಚತುರ ನೀನೇ ಹೆಂಗಿದ್ದೀರಮ್ಮ? ಏನ್ ತ್ರಾಸ ಆಗ್ತಾ ಇದೆ ಈಗ? ನನಗೇನೂ ಆಗಿಲ್ರಿ. ಏನ್ ತ್ರಾಸ ಆಗ್ತಾ ಇದೆ ನಿಮ್ಗೆ? ಏನೂ ತ್ರಾಸ ಇಲ್ರಿ ನನಗೇನೂ ತ್ರಾಸ ಇಲ್ರಿ. ನನ್ನ ಮಗ ನಾಟಕ ಭಜನಾ ಅಂತ ಹೊಂಟಾನ. ನನ್ನ ಮಗ ಅವ್ವ ಸಂಕಟ ಆಗುತ್ತ. ನೋಡಂತಾರ್ರಿ. ಸರಿ, ಸ್ವಲ್ಪ ನಿಮ್ಮ ಹತ್ರ ಮಾತಾಡೋದಿದೆ. ಹೊರಗಡೆ ಮಾತಾಡೋದು. ಸರ್ ನಮ್ಮ ಮಮ್ಮಿಗೆ ಏನಾಗೈತೆ ಸರ್? ಏನ್ ಹೆದರ್ಕೋಬೇಡ, ಏನಾಗಲ್ಲ. ಆರಾಮಾಗ್ತಾರಪ್ಪ. ಹಂಗೇನು ಯೋಚನೆ ಮಾಡಕ್ ಹೋಗ್ಬೇಡ. ಏನಪ್ಪ ಸ್ವಲ್ಪ ಒಳಗಡೆ ಇರು, ನಾನು ನಿಮ್ಮ ಮಾಮಾರ ಮುಂದೆಲ್ಲ ಹೇಳ್ತೀನಿ ಅಂತ. ಒಳಗಡೆ ಇರು. ಏನಾಗಲಿ, ಏನಿಲ್ಲ, ಹೆದರ್ಕೋಬೇಡ. ಒಳಗಡೆ ಇರು. ಸರಿ, ನೀವು ಒಳಗಡೆ ಇರು. ಕೂತ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ಮಾನಸಿಕವಾಗಿ ನಿಂತ್ಕೊಂಡಿದ್ದಾರೆ. ಏನಿಲ್ಲ, ಏನು ಹೆದರ್ಕೋಬೇಡ್ರಿ. ಅವರಿಗೆ ದೈಹಿಕವಾಗಿ ಏನು ತ್ರಾಸಿಲ್ಲ, ಮಾನಸಿಕವಾಗಿನೇ ತ್ರಾಸಿದೆ ಅವರಿಗೆ. ಅದಕ್ಕೆ ಅವರಿಗೆ ಮಾನಸಿಕವಾಗಿ ಏನಾರ ಬೇಜಾರಾಗುವಂಥದ್ದು ಏನು ಮಾಡಕ್ ಹೋಗ್ಬೇಡ್ರಿ. ಅವ್ರು ಏನು ಹೇಳ್ತಾರ, ಅವರ ಮನಸ್ಸಿನ ಇಚ್ಛೆ ಏನಿದೆ ಅಲ್ಲ ಅದನ್ನ ಪೂರೈಸ್ರಿ, ಅಂದ್ರೆ ಆರಾಮಾಗಿ ಬಿಡ್ತಾರ ಅವ್ರು. ಅಷ್ಟೇ ಇರೋದು, ಮತ್ತೇನು ದೈಹಿಕವಾಗಿ ಏನಂತ ತೊಂದರೆ ಇಲ್ಲ. ಎಲ್ಲ ತಮ್ಮ ಹುಡ್ಯಾಗ ಹಾಕಿ ಸರ್. ಆಯ್ತು ನೋಡಿ ಸರ್, ಏನು ಆಗ್ಬಾರ್ದು ಸರ್ ಅವ್ರಿಗೆ. ಏನಾಗಲ್ಲ, ಹೆದರ್ಕೋಬೇಡ್ರಿ. ಹೇಳಿದ್ನಲ್ಲ, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಇದೆ. ಅವ್ರು ಏನ್ ಮಾನಸಿಕವಾಗಿ ಏನು ಪೂರೈಸ್ರಿ ಅಂತ ನಿಮ್ಗೆ ಹೇಳ್ತಾರ, ಅದನ್ನ ಅವ್ರ ಇಚ್ಛೆ ಪೂರೈಸ್ರಿ. ಒಟ್ಟ ಅವ್ರ ವಿರುದ್ಧವಾಗಿ ಏನು ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಆರಾಮಾಗ್ತಾರ. ಆಯ್ತು ಸರ್, ಆಯ್ತು ಆಯ್ತು ಸರ್, ಆಯ್ತು ಸರ್. ಮಂತೇಶ್, ಏನ್ ನೋಡಪ್ಪ, ಹಿರಿಯರು ಏನ್ ಮನಸ್ಸಿನಾಗ ಇಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಪಾಪ ಕೂಸು ಮೊಮ್ಮಗ, ಆಮೇಲೆ ಇದ್ದಿರಲ್ಲ ಮಗ, ಅವರು ಸಹಿತ ಪಾಪ ಎಷ್ಟು ಇದು ಮಾಡ್ತಾ ಇದಾರೆ. ನೀವು ಸಹಿತ ಏನ್ ಟ್ರೀಟ್ಮೆಂಟ್ ಹೇಳಿದಿನಲ್ಲ, ಕರೆಕ್ಟಾಗಿ ಹಾಕೋ. ಯಾಕೆ ಬೈ, ನೀವು ಊಟ ಬಿಟ್ಟು ಏನ್ ಮಾಡ್ಬೇಕಂತ ಮಾಡಿ, ಏನಾರ ಮಾಡ್ಬೇಕಂತ ಮಾಡಿ ಅದನ್ನ ಹೇಳ ನಮಗ. ಯಪ್ಪ ನಂಗ ಆಗದಲ್ಲ ಯಪ್ಪ, ತಡ್ಕೊಳಕ್ ಆಗವಲ್ದು. ಭಾಳ ಸಂಕಟ ಆಗತ್ತೆ ಯಪ್ಪ ನನ್ನ ಮಗನ. ಅಲ್ರಿ ಅತ್ತಿಯರಿಗೆ ಏನು ಕೇಳ್ತೀರಿ, ಊಟ ಬಿಟ್ಟಿ ಅಂತೇಳಿ. ಆದ್ರೆ ಅವ್ರು ಯಾಕೆ ಹಂಗಾಗ್ಯಾರ ಅನ್ನೋದು ವಿಚಾರ ಮಾಡ್ರಿ. ಅಲ್ರಿ ಮನಿ ಮಠ ಮರ್ತು ಅದು ನಾಟಕ ಅಂತ ಭಜನಾ ಅಂತ ಹೋಗ್ಕಿರಿ, ಅದಕ್ಕೆ ಮನಿ ಬಾಳೆನ ಮರ್ತಾನ ಮಗ ಅಂತ ಮಾನಸಿಕಾಗಿ ಈ ಪರಿಸ್ಥಿತಿ ಬಂದಾರ. ಏಯ್, ನೀವು ಹುಚ್ಚಂಗ್ ಮಾತಾಡಕ್ ಬರಬೇಡ. ನನಗ್ ಗೊತ್ತೈತಿ ಏನ್ ಮಾಡ್ಬೇಕಂತ ನನಗ್ ಗೊತ್ತೈತಿ. ನೀ ಸುಮ್ಮಿದ್ದು ಬಿಡ. ಯಪ್ಪ, ಆ ಹುಡುಗಿ ಮೇಲೆ ಯಾಕೆ ಸಿಟ್ಟು ಮಾಡ್ತೀಯ ನನ್ನ ಮಗನ? ಹೋಗ್ಲಿ ಬಿಡು. ಅಲ್ಬೇ, ನಾನು ನಾಟಕ ಬರೀದ್ರಿಂದ ಭಜನಾ ಬರೀದ್ರಿಂದ ನಿನಗಾಗಿದ ನಷ್ಟರ ಏನು ಹೇಳು? ಯಾಕೆ ನೀ ಇಷ್ಟು ಮನ್ಸಿಗೆ ಮಾಡ್ಕೊಂಡು, ಯಾಕೆ ಅದ್ರ ಬಗ್ಗೆ ಇಷ್ಟು ನೀ ತಲೆ ಕೆಡಿಸ್ಕೊಂಡು? ಯಪ್ಪ ಅದನ್ನೆಲ್ಲ ಬಿಟ್ಟು ಬಿಡೆಯಪ್ಪ. ಹೆಂಡತಿ ಮಕ್ಕಳು ಕರ್ಕೊಂಡು ಚಂದ ಬಾಳೆ ಮಾಡ್ಯಪ್ಪ. ಬಿಟ್ಟು ಬಿಡೆಯಪ್ಪ, ಹೋಗ್ಲಿ ಅದನ್ನ. ನನ್ನ ಮಾತು ಕೇಳು. ನನ್ನ ಜೀವ ಕೂಡ ಅಂದ್ರೂ ಕೊಡ್ತೀನಿ, ಆದ್ರೆ ಕಲಿಸಿ ಬಿಡ ಅಂತ ಹೇಳ್ಬೇಡವೇ. ನನಗೆ ಬಿಡ ಅಂತ ಹೇಳ್ಬೇಡ. ನಿನ್ನ ಬಗ್ಗೆ ಎಷ್ಟು ನಾ ಅಭಿಮಾನ ಇಟ್ಕೊಂಡಿನಿ, ಅಷ್ಟು ನಾನು ಕಲಾತಾರಿ ಬಗ್ಗೆ ನಾ ಅಭಿಮಾನ ಇಟ್ಕೊಂಡಿದ್ದೆ. ಅದನ್ನ ಬಿಡ ಅಂತ ಹೇಳ್ಬೇಡ, ಬಿಡ ಅಂತ ಯಪ್ಪ ಮಗನ ಬಿಟ್ಟು ಬಿಡಪ್ಪ, ಅದನ್ನ ಬಿಟ್ಟು ಬಿಡಪ್ಪ.
ಅಲ್ರಿ ತಾಯಿಗಿಂತ ನಿಮಗ ಆ ನಾಟಕ ಭಜನನ ಹೆಚ್ಚಾತೇನ್ರಿ? ಈಗಾರ ಬಿಡ್ರಿ, ಬಿಟ್ಟು ಬಿಡ್ರಿ. ನಿನಗೆ ಎಷ್ಟು ಗೌರವ ಕೊಡ್ತೀನಿಲ್ಲ ಅದಕ್ಕೆ ಕಲಾ ತಾಯಿಗೂ ಅಷ್ಟು ನಾ ಗೌರವ ಕೊಡ್ತೀನಿ ಬೇ. ನಿನಗೆ ಕಾಲ ಮುಗಿತೀನಿ, ನನಗೆ ಕೆಲಸ ಮಾಡುತ್ತೆ. ನನ್ನ ಮಗನ ಬಾಯಿ ಕಡೆ ಯಪ್ಪ, ನನ್ನ ಕೂಸ ನಾನು ಕಣ್ಣು ಮುಚ್ಚಿದ್ರಿ ಏನಾತ ಯಪ್ಪ. ನಿನ್ನ ಕೈ ಹಿಡ್ದು ಎಬ್ಸಾಕ ಆ ಕಲಾ ತಾಯಿ ಕರೀತಾಳ, ಕಲಾ ತಾಯಿ ಕರೀತಾಳ, ಕಲಾ ತಾಯಿ ಕರೀತಾಳ. ತಗೋ ಅತ್ತಿ, ಅಮ್ಮ, ಹತ್ತಿರಿ, ಅಮ್ಮ, ಅತ್ತೆ, ಅಮ್ಮ, ಅತ್ತೆ, ಅತ್ತಿರಿ, ಅಮ್ಮ, ಅಮ್ಮ. ಸಮಾಧಾನ ಮಾಡ್ತಾರೆ, ಸಮಾಧಾನ ಮಾಡಿ. ವಿಘ್ನೇಶ್ವರ ವಿಘ್ನ ವಿನಾಶಕ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರವೇ ನಮಃ. ಗುರವೇ ನಮಃ. ಕೌಸಲ್ಯ ಸುಪ್ರಜಾ ರಾಮ ಪ್ರವರ್ತತೆ ಉತ್ತಿಷ್ಟನರಚಾರ್ದೂಲ ಕರ್ತವ್ಯವಂ ದೈವಮಾನಿಕಂ ಕರ್ತವ್ಯವಂ ಬೆಳಗುತ್ತಿದೆ ಶಂಕರಲಿಂಗೇಶ್ವರನ ಜ್ಯೋತಿಯು. ಕಲಾವಿದರ ಕೀರ್ತಿ ಶಿಖರಕ್ಕೆ ನಿಗುದು ಶ್ರೀ ಮಾರುತೇಶ್ವರನ ಕೃಪೆಯು ನಮಗಿರಲೆಂದೇ. ದೇಶ ಜಯ ಭಾರತ ನಮ್ಮಯ ದೇಶ.
ಇವ ಮಾಡಿದ್ದಾನ ಮಂಜಪ್ಪ ಸಂತೋಷ ನಿನ್ ಡೈಲಾಗ್ ನೆನಪೈತೆ ಒಂದದ ಆ ಫ್ಯಾಕ್ಟ್ರಿಗೆ ಒಡೆಯ ನಾನಾಗಲೇಬೇಕು. ಇಂದಲ್ಲ ನಾವಾದ್ರೂ ಫ್ಯಾಕ್ಟ್ರಿಗೆ ಒಡೆಯ ನಾನಾಗಲೇಬೇಕು. ರಾಜಕೀಯ ಪಟ್ಟಕ್ಕೇರಿ ದಿನನಿತ್ಯ ಹೆಣ್ಣು ಸವಿದು ಸರ್ದಾರಂತೆ ಸಾಗುತ್ತಿರುವ ಸೂರ ಚಕ್ರವರ್ತಿಗೇನು ಗೊತ್ತು ನಾ ಮಾಡುತ್ತಿರುವ ಮೋಸದ ಹೊಂಚು. ಚಕ್ರವರ್ತಿ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಹೊರ ದೇಶಕ್ಕೆ ಪರಾರಿ ಆಗದಿದ್ದಾರೆ. ನನ್ನ ಹೆಸರು ಡೈನಾಮಿಕ್ ಧರ್ಮೇಂದ್ರರೇ ಅಲ್ಲ. ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ. ಡೈಲಾಗ್ ಹೇಳ್ರಿ. ಯಾಕಪ್ಪ ಸಂಜೆ ಯಪ್ಪ ಗುಂಜೆ ಏನು ಇತ್ತಾಗ ಮಂದಿ ನಾನ ಸುಮ್ಮ ಹಂಗ ದನ ಇಟ್ಕೊಂಡ್ ಹಿಂಗ ಬ್ಯಾಕ್ ಬಂದಿದ್ನ. ಏನ್ ಕೇಳ್ತಿ ಬಾಳ ನಮ್ಮ ರಿಕ್ಷಾದ ಬಾಳ್ಯದ ರಿಕ್ಷಾದಾಗ ತೋಳದಟ್ಟ ಕರಿಯಾಗೈತಿ ಸಾಲ ಮಾಡಿ ಕಂತ ಕಟ್ಟುದಾಗ ಹೋತಿಲ್ಲ ಹುಡುಗ ನಮಗ ಕಂತಿಗೆ 90 ಹೊಡ್ರಿ ಅಂದ್ರೆ ಕಂತ ಕಟ್ಟೋದಾಕೈತಿ ನಿಮಗ. ಎಲ್ಲಿ 90 ಹೊಡಿತಿಲ್ಲ ಹುಡುಗ ದುಡದ್ರ ಅಕ್ಕ ಮನಿ ಪಗಾರ ಕೊಡೋದಾಗ ಹೋಲ್ತ ಕಂತ ಕಟ್ಟಕಾಗ ಹೋಲ್ತ ಒಳ್ಳೆ ಮಾಡಿಬಿಟ್ಟು ನೆನ್ಸ್ಬಿಟ್ಟತ್ಲೆ ಹುಡುಗ ಈ ದಂದಾನ. ಹರೀಶ್ ಎಲ್ಲೆಲ್ಲ ನೈವೇದ್ಯ ಎಲೆ ಧರ್ಮೇಂದ್ರ ಆ ತಾಯಿ ಗಂಡ ಸುಳ್ಳ ಮಗ ತಿಂದು ಉಗುಳಿದ ಅನ್ನವನ್ನುಂಡು ನಿನಗೆ ಇಷ್ಟು ಅಹಂಕಾರ ಇದೆ ಅಂದರೆ ನನ್ನ ಶ್ರಮ ಪಟ್ಟು ದುಡಿದು ತಂದು ಹಾಕಿ ಉಳಿಸಿ ತಿಳಿಸಿ ಇಷ್ಟು ದೊಡ್ಡವನ್ನಾಗಿ ಮಾಡಿದ್ದಾನೆ. ಹೀಗಿದ್ದರೂ ನನ್ನ ಅಣ್ಣನ ಮುಂದೆ ನಿಮ್ಮಂತ ಗೋಮುಖ ವ್ಯಾಘ್ರವನ್ನು ತುಂಡು ತುಂಡಾಗಿ ಕತ್ತರಿಸಿ ಒಗೆಯದ ಬಿಟ್ಟರೆ ನನ್ನ ಹೆಸರು ಹರೀಶನೇ ಅಲ್ಲ. ಈ ಮಾತನ್ನು ಹೆತ್ತ ತಾಯಿಯ ಸ್ವರೂಪ ಅತ್ತಿಗೆ ಎಂದು ಪೂಜಿಸುವ ಈ ನಮ್ಮ ನಾಡಿನಲ್ಲಿ ಅವಳ ಮೇಲೆ ಕೆಟ್ಟ ಗಣ್ಣಿಟ್ಟು ನೋಡುವವರು ನಿಜ ತಾಯಿ ಗಂಡರಲ್ಲ. ಅದಕ್ಕಾಗಿ ಪದ ಕೇಳಿ ನಾಚಲೆ ಎಂದು ಟೈಟಲ್ ನಲ್ಲಿ ಕಾಮು ಕಮೈದುನೆಂದು ಇಟ್ಟು ಈ ಸಮಾಜದ ಕೈ ಸೇರುವಂತೆ ಮಾಡಿದ ಎಚ್.ಎನ್. ಶೇಬಣ್ಣವರ ಕವಿಗಳಿಗೆ ನನ್ನ ಮನಗಳು. ಊರಾಗ ನಾಟಕ ಪ್ರದರ್ಶನ ಮಾಡಿದ್ರಿ. ಹೌದ್ರಪ್ಪ. ಮತ್ತೆ ಇದನ್ನ ಬುಕ್ಕ ಮುಂದೆ ಪ್ರಿಂಟ್ ಮಾಡೋನು ಹೆಂಗೋ ಮಾಡ್ಬೇಕಪ್ಪ. ಒಳ್ಳೇದಾಗತ್ತ. ಭಾಳ ಚಲೋ ಐತಿ, ಭಾಳ ಚಂದ ಆಗೈತಿ. ನೋಡಿದ್ರಲ್ಲ ನೀವು ನಾಟಕ ಓದ್ಕೊಂತ ಹೆಂಗ ಅನಿಸ್ತಿ? ನೋಡಿಲ್ರಿ, ಭಾಳ ಚಂದ ಆಗೈತಿ, ಭಾಳ ಚಲೋ ಐತಿ. ಪ್ರಿಂಟ್ ಮಾಡಿಸ್ಬಿಟ್ರಿ, ಮಾಡಿಸ್ಬಿಡ್ರಿ. ಮಾಡ್ಸೋದು ಮತ್ತು ಇದು ನಮ್ಮೂರಂತೆ ಆಡ್ಯಾರ ಮತ್ತು ಮುಂದೆ ಊರಾಗ ಆಡ್ಬೇಕಲ್ಲ ಇದು ನಾಟಕ. ಆಡ್ಬೇಕಪ್ಪ. ಇದು ರಾಜ್ಯಾದ್ಯಂತ ರಾಜ್ಯ ದಾಟಿ ಮುಂದೆ ಹೋಗಿ ಆಡ್ಬೇಕು, ಹಂಗಾಗತ್ತೆ. ಮಾಡ್ಬೇಕು ಅಷ್ಟೇ. ಪ್ರಿಂಟ್ ಮಾಡೋದು ಮಾತ್ರ ನಿಮ್ದು, ಅದು ಮಾಡಿದ್ರಿ ಮಾಡ್ಬೇಕ್ರಿ. ಮಾಡೋಣ್ರಿ, ಮಾಡಿಬಿಡ್ರಿ. ಆಯ್ತು, ಅಷ್ಟ ಆಯ್ತು. ನೀವು ಮಾಡ್ಸಕ್ಕೆ ನಾಳೆ ತೊಗೊಂಡೋಗಿ ನೋಡ್ರಿ ಬುಕ್ಕ ಪ್ರಿಂಟ್ ಮಾಡಿಸೇ ಬಿಡ್ರಿ. ಮಾಡಿಸ್ರಿ, ಒಳ್ಳೇದಾಗತ್ತೆ, ಮಾಡಿಸ್ರಿ. ಬಂದ್ರೇನ ಹಂಗಾರ ಹೋಗ್ರಿ. ತಗೋಬೇಕಪ್ಪ. ಸರಿ ಕೊಟ್ಟು ಆಗಬೇಕು. ಸರ್ ನಮಸ್ತೆ. ಬನ್ನಿ ಸರ್, ಬನ್ನಿ. ಆರಾಮಿದ್ದೀರಾ? ಹೌದು, ಸೂಪರ್. ಮತ್ತೆ ಹೇಳ್ಬೇಕು ಸರ್. ಹೇಗಿದೆ? ಏನಿಲ್ಲ, ಅದೇ ನೀವು ಕಳೆದ ತಿಂಗಳ ಡೈರಿಯಲ್ಲಿ ಬರೆದು ಕಳಿಸಿದ್ರಿ, ಅದು ರೆಕಾರ್ಡಿಂಗ್ ಮುಂದಿನ ತಿಂಗಳ ಬಂದ್ಬಿಡ್ರಿ ಅಂತ. ಅದೇ ನಾಳೆಗೆ ನಮ್ದು ಅದು ಡೇಟ್. ಅದಕ್ಕೆ ಎಲ್ಲ ಕಲಾವಿದರನ್ನ ಕರ್ಕೊಂಡ್ಬಿಟ್ಟು ಬಂದಿವಿ ಇವತ್ತು ಬೆಳಗ್ಗೆ. ಅದಕ್ಕೆ ಸ್ಟುಡಿಯೋ ಕಡೆ ಬಂದ್ವಿ. ಈಗ ಹೇಗಾಗಿದೆ ಅಂದ್ರೆ ಒಂದು 8-10 ದಿನ ಸ್ವಲ್ಪ ಸ್ಟುಡಿಯೋ ಬುಕ್ ಆಗಿದೆಯಲ್ಲ,
ನಾನು ಆ್ಯಕ್ಚುಲಿ ನಿಮ್ಗೆ ಡೇಟ್ ಕೊಟ್ಟಿದ್ದೆ ಎಲ್ಲ ಅಂತ ಹೇಳಿ ಸ್ವಲ್ಪ ಬರೋದು ಲೇಟ್ ಆಯ್ತಲ್ಲ. ಅಲ್ಲ ಈಗ ನಾನು 5-6 ಜನರನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹೌದು. ಈಗ ಹೋಗೋದು ಬರೋದು ಅದು ಎಲ್ಲ ಖರ್ಚು. ಒಂದ್ ಕೆಲಸ ಮಾಡ್ತೀರಾ, ಇಲ್ಲೇ ಒಂದು ಮೇಲ್ಗಡೆ ರೂಮ್ ಇದೆ, ಬೇಕಾದ್ರೆ ಇಲ್ಲೇ ನಿಂತ್ಕೊಂಡು ಬೇಕಾದ್ರೆ ನೀವು ಇಲ್ಲೇ ಅಲ್ಲಿ ರೂಮಲ್ಲಿ ಫ್ರೆಶ್ ಆಗಿ ಎಲ್ಲ ಬೇಕಾದ್ರೆ ನೀವು ಊಟ ತಿಂದಿದೆ ಏನು ತೊಂದರೆ ಇಲ್ಲ, ಇಲ್ಲೇ ಹೊಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು 8 ದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಶೆಡ್ಯೂಲ್ ಸ್ವಲ್ಪ ಬುಕ್ ಆಗಿರೋದ್ರಿಂದ, ಯಾಕಂದ್ರೆ ನೀವು ನಮ್ಮವರು ಮತ್ತೆ ನಿಮ್ಗೆ ಹೇಳಬೇಕಲ್ಲ. ಅಲ್ಲ ಸರಿ, 8 ದಿವಸ ಮನೆ ಬಿಟ್ಟು ಊರು ಬಿಟ್ಟು ಇರೋದಂದ್ರೆ ತೊಂದ್ರೆನೆ. ಇಲ್ಲ ಹಂಗೆಲ್ಲ ಏನು ತೊಂದರೆ ಆಗೋದಿಲ್ಲ, ನಿಮ್ಗೆಲ್ಲ ಮೇಲೆ ಎಲ್ಲ ವ್ಯವಸ್ಥೆ ಇದೆ ನಿಮಗೆ, ಆರಾಮ್ ಇಲ್ಲೇ ಪ್ರಾಕ್ಟೀಸ್, ನಿಮಗೂ ಪ್ರಾಕ್ಟೀಸ್ ಆಗುತ್ತಲ್ಲ. ಸರ್ ಬಂದು ಬಿಟ್ಟಿವಿ, ಏನು ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ನೀವು ಯಾವತ್ತಿಲ್ಲ ಅಂತಂದಿಲ್ಲ ನಾನು, ಬಟ್ ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಸರ್, ಮಾಡ್ಕೊಡ್ತೀನಿ, ಇಲ್ಲ ಅಂತ ಹೇಳಿ ಮಾಡೋಣ. ಓಕೆ ಓಕೆ ಓಕೆ. ಸರ ಬಡ ಬಡ ಆಡ್ರಿ, ಎಷ್ಟು ಈಗ ಟೈಮ್ ಕೊಟ್ಟಾರ ಸರ್ ಅವ್ರು. ಬಡ ಬಡ ಮುಗಿಸೊಂದು ರೆಕಾರ್ಡ್ ಮಾಡ್ಕೊಂಡು ಊರು ಹೋಗೋಣಂತ. 2 ದಿವಸ ಆತಿ ಬಂದು ನಾವು ಇಲ್ಲಿ ಬಡ ಚಂದ ಬಡ ಬಡ ಮುಗಿಸೋದು ಹೋಗೋಣ ಊರ ಕಡೆ. ಆಯ್ತು, ಬಡ ಬಡ ಚಂದ ಮಾಡ್ರಿ. Ready, 1, 2, 3, 4. ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ, ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ. ಪಾರ್ವತಿ ಪುತ್ರ ಗಜ ಮುಖನೇ ಮುಕ್ಕಣ್ಣನಿಗೆ ಎದುರಾದವನೇ, ಮುಕ್ಕಣ್ಣನಿಗೆ ಪಾರ್ವತಿ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ, ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ, ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ, ಶ್ರೀ ಲಂಬೋದರನೇ ಗಜರಾಜ ಬಾರೋ ಧರಣಿಗೆ. ಓಕೆ. நடந்து போகிறதுக்கு முன்னில் ஒரு வெளியே போய் இந்த ಇವು ಬೀಗ್ರ ಈಗ ಬಂದಂಗಾದ್ರೆ ಅವ್ರಿಗೆ ವಿಷಯನ ಏನೂ ಗೊತ್ತಿದ್ದಂಗಿಲ್ಲ ಅವ್ರಿಗೇನು ಗೊತ್ತಿಲ್ಲ ಈಗ ಬಂದ್ರೆ. ಹೌದು. ನೀವು ನಾಟಕ ಭಜನಾ ಅಂತೇಳಿ ಇಷ್ಟ ಮಾಡ್ಕೊತ ಹೋಗ್ಬಿಡ್ರಿ, ಆಗೋದು ಹಾಗೆ ಹೋಗೈತಿ. ಇನ್ನೇನೈತಂತ ಬಂದಿರಿ? ನೋಡ
ಏನ ಈ ಕಲಾತೆ ತಾಯಿ ಸೇವೆ ಮಾಡ್ಲು ಏನ ಬಾಳೆದ ಬಗ್ಗೆ ವಿಚಾರ ಮಾಡ್ಲು ನನಗೊಂದು ತಿಳಿಯಲ್ಲ ಆಗ್ಬಿಟ್ಟದ ಸಮಾಧಾನ ಮಾಡ್ತಾನೆ. ಇಲ್ಲ ಮಾಡ್ಕೊಂತ ಹೋಗ್ರಿ, ಅದನ್ನ ಮಾಡ್ಕೊಂತ ಹೋಗ್ಬಿಡ್ರಿ. ಹೆಂಡತಿ ಮನಿ ಮಕ್ಕಳು ಅಂತ ನೋಡಿದ್ರ ಇವತ್ತಿಗೆ ನನ್ನ ಮಗನ ನಾ ಕಳ್ಕೊತಿದ್ದಿಲ್ಲ. ಅದನ್ನ ಮಾಡ್ಕೊಂತ ಹೋಗ್ಬಿಡ್ರಿ. ತಾಯಿ ಹೊಟ್ಟಿ ಸಂಕಟ ತಾಯಿಗೆ ಗೊತ್ತ್ರಿ. ಯಾಕಪ್ಪ ನೀನ್ ಸೇವೆ ಮಾಡಕತ್ತಿದ್ದ ಸರಿ ಕಾಣಲಿಲ್ಲ, ಸರಿ ಕಾಣಲಿಲ್ಲ. ಇದ್ದ ಮಗನ ಕಳ್ಕೊಂಡ್ಬಿಟ್ಟು ಹಂಗಾಗಿ ಆಯ್ತು. ಸಮಾಧಾನ ಮಾಡ್ಕೊರಿ, ದೇವ್ರ ಒಳ್ಳೇದು ಮಾಡ್ತಾನ. ಪುಟ್ಟರಾಜಪ್ಪ ಕಪ್ಪ ಒಳ್ಳೇದು ಮಾಡ್ಕೊರಿ. ನಮಸ್ಕಾರ ನನ್ನ ಕುಲಕೋಟಿ ಕನ್ನಡ ಕಲಾಭಿಮಾನಿಗಳಿಗೆ. ನಾವು ಈಗಾಗಲೇ ಹಲವಾರು ಸಿನಿಮಾಗಳನ್ನು ತಮಗೆ ಕೊಟ್ಟಿದ್ದೀವಿ. ಎಚ್.ಎಂ. ಶೇಬಣ್ಣವ್ರ ಕವಿಗಳು ಯೂಟ್ಯೂಬ್ ಮೂಲಕ ತಾವೆಲ್ಲ ನೋಡಿದ್ದೀರಿ. ಈಗ ನಾವು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊಂಟಿದ್ದು ಏನಂತಂದ್ರೆ, ಒಬ್ಬ ಕಲಾವಿದನ ಜೀವನದಲ್ಲಿ ಆಗಬಾರ್ದಂಥ ಸನ್ನಿವೇಶಗಳು, ನಡಿಬಾರ್ದಂಥ ಸನ್ನಿವೇಶಗಳು ನಡೆದು ಅವನ ಜೀವನ ಎಷ್ಟು ಆಘಾತಕಾರಿಯಾಗಿ ಇರುತ್ತೆ ಅನ್ನುವಂಥ ಈ ವಿಷಯವನ್ನು, ಸತ್ಯ ಘಟನೆಯನ್ನು ಬಿಚ್ಚಿ ಹೇಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀವಿ. ಅವನು ನಡೆದು ಬಂದ ಹಾದಿಯನ್ನು ಈ ಸಿನಿಮಾದಲ್ಲಿ ನಾವು ತೋರಿಸೀವಿ, ತಾವೆಲ್ಲ ನೋಡಿದ್ದೀರಿ. ಅವನು ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಒಂದು ಉನ್ನತ ಮಟ್ಟಕ್ಕೆ ಬಂದು ಬೆಳೆದು ಅವನದೇ ಆದಂಥ ಒಂದು ವೇದಾಗ ಹೊರಟಾಗ ಅದನ್ನು ಆ ಸಂತೋಷವನ್ನು ನೋಡೋಕೆ ಅವನ ಹಡದ ತಾಯಿ ತಂದಿನೇ ಇರೋದಿಲ್ಲ. ಹಾಗೆ ಅವಾಗಾದಂಥ ನೋವುಗಳನ್ನು ನೋಡಿದ್ದೀರಿ. ಅವನು ಕ್ಯಾಸೆಟ್ ಮಾಡೋಕ್ಕೆ ಬೆಂಗಳೂರಿಗೆ ಹೋದಾಗ ಮನೆಯಲ್ಲಿ ಅವನ ಮಗು ತೀರಿ ಹೋಗ್ಬಿಡುತ್ತೆ. ಆ ತೀರಿ ಹೋದ 4 ದಿವಸಕ್ಕೆ ಅವನು ಹೊಳ್ಳಿ ಊರಿಗೆ ಬರ್ತಾನೆ. ಅಂದ್ರೆ ಅವತ್ತಿನ ಕಾಲಘಟ್ಟ ಮೊಬೈಲ್ ಇರಲಾರಂಥ ಒಂದು ಕಾಲಘಟ್ಟದೊಳಗೆ ನಡೆದಂಥ ಸ್ಟೋರಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಹಾಗೆ ನಮ್ಮ ಸಿನಿಮಾವನ್ನು ನೋಡ್ತಾ ಇರ್ರಿ. ತಮಗೇನು ಅನಿಸುತ್ತೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಎಚ್.ಎನ್. ಶೇಬಣ್ಣವರ ಕವಿಗಳು ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಬೆಳೆಸ್ತಾ ಇರಿ. ನಮಸ್ಕಾರ. ಕರುಳ ನೆತ್ತರ ತಾಯಿ ನನ್ನ ದೂರ
ಬಿಟ್ಟು ಬೆಳೆಸಿ ಬಿಟ್ಟಿ ದೂರ ಸತ್ವನ ಬಿಡಿಯೇ ಬದುಕಿನ ಬಾಳೆ ಆಗಿ ಉಳಿಸಿದ ಮರ ಕಣ್ಣೀರ ಒರೆಸಿ ಮುತ್ತವನಿಟ್ಟು ಬೆಳೆಸಿ ಬಿಟ್ಟಿ ದೂರ ಯಾರು